ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ನೀಡಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂಬ ಪ್ರಭು ಯೇಸುವಿನ ವಾಕ್ಯಗಳಂತೆ ಕ್ರಿಸ್ತ ಶಕ 1942ರಲ್ಲಿ ಫಾದರ್ ಬೊನವೆಂಚರ್ ರಾಯಚೂರು ಜಿಲ್ಲೆಯಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸಿದಾಗ ಕೈಗೊಂಡ ಮೊದಲ ಕಾರ್ಯವೆಂದರೆ ಉಪದೇಶಿಗಳನ್ನು ನೇಮಿಸುವುದು ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ತರಬೇತಿ ನೀಡುವುದಾಗಿತ್ತು. ಸಹಜವಾಗಿ ಜನರಿಗೆ ಗುರುಗಳಿಗಿಂತ ಉಪದೇಶಿಗಳನ್ನು ಸಂಪರ್ಕಿಸುವುದು ಸುಲಭವೆನಿಸುತ್ತಿತ್ತು, ಏಕೆಂದರೆ ಉಪದೇಶಿಗಳು ಗುರುಗಳಲ್ಲಿ ಒಬ್ಬರಾಗಿದ್ದರು. 1942ರಲ್ಲಿ ಚಿನ್ನಪ್ಪ ಎಂಬ ಉಪದೇಶಿಯವರು ಕವಿತಾಳದಿಂದ ಜವಳಗೇರಿಯ ಭಕ್ತ ವಿಶ್ವಾಸಿಗಳನ್ನು ಭೇಟಿ ಮಾಡಲು ಹಲವು ಬಾರಿ ಜವಳಗೇರಿಗೆ ಬರುತ್ತಿದ್ದರು. ಇಲ್ಲಿರುವ ಜನರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಒಲವಿದ್ದ ಕಾರಣ ಅವರು ಹೋಗಿ ಕವಿತಾಳಿನಲ್ಲಿರುವಂಥ ಫಾದರ್ ಓವನ್ ಮೆಕ್ಲೋಲಿನ್ ಅವರಿಗೆ ಸಹಾಯಕ ಗುರುಗಳಾಗಿದ್ದ ಫಾದರ್ ಬೊನವೆಂಚರ್ ಇವರಿಗೆ ತಿಳಿಸುತ್ತಾರೆ. ಫಾದರ್ ಬೊನವೆಂಚರ್ ಅವರು ಅಂತಿಮವಾಗಿ ಫಾದರ್ ಓವನ್ ಮೆಕ್ಲೋಲಿನ್ ಅವರ ಒಪ್ಪಿಗೆಯ ಮೂಲಕ ಜವಳಗೇರಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಫಾದರ್ ಬೊನವೆಂಚರ್ ಅವರು ಇಲ್ಲಿರುವ ಎಲ್ಲ ಕ್ರೈಸ್ತ ಭಕ್ತಾದಿಗಳನ್ನು ಒಂದುಗೂಡಿಸಿ ಅವರ ಹೆಸರುಗಳನ್ನು ತೆಗೆದುಕೊಂಡು ಕವಿತಾಳಿಗೆ ಹೋಗಿ ಅಲ್ಲಿ ಫಾದರ್ ಓವನ್ ಮೆಕ್ಲೋಲಿನ್ ರವರಿಗೆ ಇದರ ಬಗ್ಗೆ ತಿಳಿಸುತ್ತಾರೆ. ಫಾದರ್ ಓವನ್ ಮೆಕ್ಲೋಲಿನ್ ರವರು ಫಾದರ್ ಬೊನವೆಂಚರ್ ಅವರ ಅಪ್ಪಣೆಯ ಮೇರೆಗೆ ಅಲ್ಲಿರುವ ಜನರ ಹೆಸರುಗಳನ್ನು ನೋಂದಾಯಿಸುತ್ತಾರೆ. ಹೀಗೆ ಫಾದರ್ ಬೊನವೆಂಚರ್, ಫಾದರ್ ಝೇವಿಯರ್ ಮತ್ತು ಫಾದರ್ ಪಾಪಯ್ಯ ಅವರು ಸತತವಾಗಿ ತಮ್ಮ ಪರಿಶ್ರಮವನ್ನು ಹಾಕಿ ಹಂತ ಹಂತವಾಗಿ ಜವಳಗೇರಿಯ ಧರ್ಮ ಕೇಂದ್ರಕ್ಕೆ ಬಂದು ತಮ್ಮ ಪ್ರಬೋಧನೆಯನ್ನು, ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾರೆ. ಭಕ್ತಾದಿಗಳು ತಾವು ಯೇಸುವನ್ನು ಹಿಂಬಾಲಿಸುವ ಆಸೆಯನ್ನು ವ್ಯಕ್ತಪಡಿಸಿದಾಗ ಫಾದರ್ ಬೊನವೆಂಚರ್ ಅವರು 1945ರಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ನೀಡುತ್ತಾರೆ. ಕಾಲಕ್ರಮೇಣ ಕವಿತಾಳದಿಂದ ಸುವಾರ್ಥ ಕಾರ್ಯವು ಜವಳಗೇರದತ್ತ ವಿಸ್ತರಿಸುತ್ತದೆ. ಜವಳಗೇರಿಯ ಸಮೀಪ ಹಲವಾರು ಹಳ್ಳಿಗಳು ಇದ್ದದರಿಂದ ಆ ಹಳ್ಳಿಗಳಲ್ಲಿ ವಿಶೇಷವಾಗಿ 3 ಹಳ್ಳಿಗಳ ಜನರಿಗೆ ದೀಕ್ಷಾ ಸ್ನಾನ ಪಡೆಯಬೇಕೆಂಬ ಇಂಗಿತವನ್ನು ವ್ಯಕ್ತಪಡಿಸುತ್ತಾರೆ. ಆಗ ಅವರೆಲ್ಲರೂ ಗುರುಗಳ ಹತ್ರ ಬಂದು ಕೇಳಿಕೊಂಡಾಗ ಗುರುಗಳು ಆ ಜನರಿಗೆ ದೀಕ್ಷಾ ಸ್ನಾನವನ್ನು ನೀಡಿ ಪ್ರಭು ಕ್ರಿಸ್ತನ ಅನುಯಾಯಿಗಳಾಗಲು ಸಹಕರಿಸುತ್ತಾರೆ. ಒಂದು ಸಮಯದಲ್ಲಿ ಜವಳಗೇರಿಯಿಂದ 7 ಮೈಲಿ ದೂರವಿರುವ ಸ್ಥಳೀಯ ಸರ್ಕಾರಿ ಕೇಂದ್ರವಾದ ಸಿಂಧನೂರಿನಲ್ಲಿ ಒಂದು ಹೊಸ ಧರ್ಮ ಕೇಂದ್ರವನ್ನು ನಿರ್ಮಿಸುವ ಆಸೆಯನ್ನು ಸಿಂಧನೂರಿನಲ್ಲಿರುವ 200ಕ್ಕೂ ಹೆಚ್ಚು ಜನರು ತಮ್ಮ ವಿನಂತಿಯನ್ನು ಗುರುಗಳ ಹತ್ತಿರ ಮಂಡಿಸುತ್ತಾರೆ. ಆದರೆ ಜವಳಗೇರ ಒಂದು ಉತ್ತಮ ಪರ್ಯಾಯ ಕೇಂದ್ರವಾಗಿ ಫಾದರ್ ಬೊನವೆಂಚರ್ ಅವರಿಗೆ ಸೂಕ್ತ ಸ್ಥಳವೆಂದು ತಿಳಿಯುತ್ತದೆ.
ಈ ಮೂಲಕ 1947ರಲ್ಲಿ ಫಾದರ್ ಪಿಂಟನ್ ರವರು ಜವಳಗೇರಿಯ ಮೇಲೆ ಇಟ್ಟಂಥ ಒಳ್ಳೆಯ ಅಭಿಪ್ರಾಯ ಮತ್ತು ಇಲ್ಲಿರುವ ಜನರ ಭಕ್ತಿ ವಿಶ್ವಾಸಕ್ಕೆ ಮಾರು ಹೋಗಿ ಧರ್ಮ ಕೇಂದ್ರವನ್ನು ಜವಳಗೇರಿಯಲ್ಲಿಯೇ ಪ್ರಾರಂಭಿಸೋಣ ಅಂತೇಳಿ ಫಾದರ್ ಪಿಂಟನ್ ರವರು ಅಂದಿನ ಧರ್ಮದಕ್ಷರಾದಂತಹ ಜಾನ್ ಫಾರೆಸ್ಟ್ ಓಗನ್ ಅವರ ಹತ್ತಿರ ಹೋಗಿ ಇಲ್ಲಿರುವ ಕ್ರೈಸ್ತರ ಬಗ್ಗೆ ಅವರಿಗೆ ತಿಳಿಸುತ್ತಾರೆ. ಇಲ್ಲಿರುವ ಕ್ರೈಸ್ತರು ಪ್ರಭು ಯೇಸುವಿನಲ್ಲಿ ಅಚಲ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವರು ಕ್ರೈಸ್ತ ಧರ್ಮವನ್ನು ಅನುಸರಿಸಲು ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಧರ್ಮೋಪದೇಶ ತರಗತಿಯನ್ನು ಸಹ ನೀಡಿದ್ದೇವೆ ಎಂಬುದಾಗಿ ಧರ್ಮದಕ್ಷರಿಗೆ ಹೇಳಿದಾಗ ಧರ್ಮದಕ್ಷರು ಗುರುಗಳಿಗೆ ಅಂದರೆ ಫಾದರ್ ಪಿಂಟನ್ ರವರಿಗೆ ಜವಳಗೇರಿಯಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ಇರಲು ಹೇಳುತ್ತಾರೆ. ಫಾದರ್ ಪಿಂಟನ್ ರವರು ಬಾಡಿಗೆ ಮನೆಗಾಗಿ ಹುಡುಕಾಟ ನಡೆಸಿದಾಗ ಅವರಿಗೆ ಮೊದಲ ಬಾರಿಗೆ ಸ್ಥಳೀಯ ವಿರೋಧದ ಅರಿವಾಯಿತು. ಅಲ್ಲಿ ಒಬ್ಬ ಪ್ರಭಾವಿ ಭೂಮಾಲೀಕನಿದ್ದನು. ಜನರು ಆತನನ್ನು ಸಣ್ಣ ರಾಜನಂತೆ ಕಾಣುತ್ತಿದ್ದರು. ಜನರ ಬದುಕು ಆತನ ಕೃಪೆಯ ಮೇಲೆ ಅವಲಂಬಿತವಾಗಿತ್ತು. ಗುರುಗಳು ತನ್ನ ಹಳ್ಳಿಗೆ ಬರುವುದು ಆತನಿಗೆ ಇಷ್ಟವಿರಲಿಲ್ಲ. ಕ್ರೈಸ್ತ ಧರ್ಮವನ್ನು ಈ ಊರಲ್ಲಿ ಸಾರುವುದು ಆತನಿಗೆ ಬೇಕಾಗಿರಲಿಲ್ಲ. ಅವನು ಮತ್ತು ಅವನ ಪ್ರಭಾವಕ್ಕೆ ಒಳಗಾಗಿದ್ದ ಹಳ್ಳಿಯ ಅಧಿಕಾರಿಗಳು ಅವರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದರು. ಬಾಡಿಗೆಗೆ ಮನೆ ಸಿಗದೆ ಫಾದರ್ ಪಿಂಟನ್ ರವರು ನಿರಾಶೆಯಿಂದ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ರಹಸ್ಯವಾಗಿ ಬಂದು, ಗುರುಗಳೇ, ನನ್ನ ಮನೆಯನ್ನು ನಿಮಗಾಗಿ ಸುವಾರ್ಥ ಪ್ರಸಾರಕ್ಕಾಗಿ ಬಾಡಿಗೆ ನೀಡುವುದಾಗಿ ತಿಳಿಸಿದನು. ಅದು ಆ ರಾಜನ ಮನೆಯನ್ನು ಹೊರತುಪಡಿಸಿ ಊರಿನಲ್ಲಿದ್ದ ಏಕೈಕ ದೊಡ್ಡ ಮನೆಯಾಗಿತ್ತು. ತಕ್ಷಣವೇ ಒಪ್ಪಂದ ಮಾಡಿಕೊಂಡು ಸೆಪ್ಟೆಂಬರ್ 8, 1947ರಂದು ಫಾದರ್ ಪಿಂಟನ್ ರವರು ಜವಳಗೇರಿಯ ಮೊಟ್ಟ ಮೊದಲ ಧರ್ಮಗುರುಗಳಾಗಿ ನೇಮಕಗೊಳ್ಳುತ್ತಾರೆ. ಅತಿ ವಂದನೆಯ ಫಾದರ್ ಪಿಂಟನ್ ರವರು ಧರ್ಮಗುರುಗಳಾಗಿ ಜವಳಗೇರಿಗೆ ಬಂದಾಗ ಗ್ರಾಮಸ್ಥರಿಂದ ಅನೇಕ ರೀತಿಯ ಸಂಶಯ ಮತ್ತು ವಿರೋಧ ವ್ಯಕ್ತವಾಗಿತ್ತು. ಇವೆರಡರ ನಡುವೆಯೂ ಫಾದರ್ ಪಿಂಟನ್ ರವರು ಪ್ರಭು ಯೇಸುವಿನಲ್ಲಿ, ತಾಯಿ ಮರಿಯಮ್ಮನವರಲ್ಲಿ, ತ್ರಯೇಕ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಟು ಇಲ್ಲಿಯೇ ನೆಲೆಯೂರಿದರು. ಹಳ್ಳಿಗಳಿಗೆ ಕಾಲು ನಡಿಗೆಯಲ್ಲಿ ಹೋಗಿ ಭಕ್ತ ವಿಶ್ವಾಸಿಗಳನ್ನು ಭೇಟಿ ಮಾಡಿ ಅಲ್ಲಿ ಪ್ರಭು ಯೇಸುವಿನ ಸುವಾರ್ತೆಯನ್ನು ಸಾರುವುದು ಅವರ ನಿರಂತರ ಕೆಲಸವಾಗಿತ್ತು. ಜನವರಿ 1948ರಲ್ಲಿ ಫಾದರ್ ಓವನ್ ಮೆಕ್ಲೋಲಿನ್ ರವರು ಜವಳಗೇರಿಗೆ ಬರುವವರೆಗೂ ಸಹ ಫಾದರ್ ಪಿಂಟನ್ ರವರು ಇಲ್ಲಿಯೇ ಇದ್ದು ಭಕ್ತ ವಿಶ್ವಾಸಿಗಳ ವಿಶ್ವಾಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಾರೆ. 1949ರಲ್ಲಿ ಫಾದರ್ ಓವನ್ ಮೆಕ್ಲೋಲಿನ್ ರವರು ಕವಿತಾಳದಿಂದ ಜವಳಗೇರಿಗೆ ವರ್ಗಾವಣೆಯಾಗಿ ಬಂದು ಮೊಟ್ಟ ಮೊದಲಿಗೆ ಇಲ್ಲಿ ಒಂದು ಸಣ್ಣ ಔಷಧಾಲಯವನ್ನು ಪ್ರಾರಂಭಿಸುತ್ತಾರೆ. ಅವರ ಜೊತೆಗೆ ಫಾದರ್ ಹೆಜ್ಮಂಡ್, ಫಾದರ್ ಲೂಯಿಸ್ ರವರು ವೈದ್ಯಕೀಯ ಸೇವೆಯನ್ನು ಆರಂಭಿಸುತ್ತಾರೆ. ಈ ವೈದ್ಯಕೀಯ ಸೇವೆ ಆರಂಭಿಸಲಿಕ್ಕೆ ಮೂಲ ಕಾರಣ ಯಾವುದಂತೇಳಿದರೆ, ಆಗ ಬಂದಂಥ ಸಾಂಕ್ರಾಮಿಕ ಪಿಡುಗು, ಮಹಾನುಮಾರಿಯಾದಂಥ ಕಾಲರ ರೋಗ. ಈ ಮಹಾಮಾರಿಗೆ ತುತ್ತಾಗಿ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಫಾದರ್ ಓವನ್ ಮೆಕ್ಲೋಲಿನ್, ಫಾದರ್ ಹೆಜ್ಮಂಡ್ ಮತ್ತು ಫಾದರ್ ಲೂಯಿಸ್ ರವರು ಅಲ್ಲಿರುವ ನೂರಾರು ಹೆಣಗಳನ್ನು ನೋಡಿ ಇಲ್ಲಿಯೇ ಒಂದು ಔಷಧಾಲಯವನ್ನು ಪ್ರಾರಂಭಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಮಾಡಬೇಕಂತೇಳಿ ಅಲ್ಲಿ 1949ರಲ್ಲಿ ಒಂದು ಔಷಧಾಲಯವನ್ನು ಪ್ರಾರಂಭಿಸುತ್ತಾರೆ. ಈ ಮೂಲಕ ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಆ ಪಿಡುಗಿನಿಂದ ಜನರನ್ನು ಪಾರು ಮಾಡಿ ಅನೇಕ ಜನರಿಗೆ ಜೀವದಾನವನ್ನು ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ,
ಈ ಮಹಾಮಾರಿಯಾದಂಥ ಕಾಲರ ರೋಗ ಹೋಗುವವರೆಗೂ ಅಲ್ಲಿಯೇ ಇದ್ದುಕೊಂಡು ಚಿಕಿತ್ಸೆಯನ್ನು ನೀಡಿ ಜನರಿಗೆ ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಡುವುದರಲ್ಲಿ ಇವರ ಪಾತ್ರ ಹಿರಿದಾಗಿತ್ತು ಎಂಬುದರೇ ಅತಿಶಯೋಕ್ತಿಯಾಗಲಾರದು. ಜವಳಗೇರವನ್ನು ಶಾಶ್ವತ ಧರ್ಮ ಕೇಂದ್ರವನ್ನಾಗಿ ಮಾಡಬೇಕಾದರೆ ಸ್ವಂತ ಕಟ್ಟಡದ ಅವಶ್ಯಕತೆ ಇತ್ತು. ಈ ಮೊದಲೇ ಫಾದರ್ ಬೊನವೆಂಚರವರು ಕ್ರೈಸ್ತ ಸಮುದಾಯದ ವಸತಿ ಬಳಿಯಿದ್ದ ಒಂದು ಭೂಮಿಯನ್ನು ಗುರುತಿಸಿದ್ದರು. ಅದು ಒಬ್ಬ ವೃದ್ಧೆಗೆ ಸೇರಿತ್ತು. ಆಕೆ ಆ ಜಾಗವನ್ನು ಗುರುಗಳಿಗೆ ದೇವಾಲಯವನ್ನು ನಿರ್ಮಾಣ ಮಾಡಲು ಒಪ್ಪಿಗೆಯನ್ನು ನೀಡಿದ್ದಳು. ಫಾದರ್ ಬೊನವೆಂಚರ್ ಅವರು ಸಹ ಕಾನೂನಾತ್ಮಕವಾಗಿ ದಾಖಲೆಗಳನ್ನು ಸೃಷ್ಟಿಸಿ ಮುಂಗಡ ಹಣವನ್ನು ಸಹ ಆ ವೃದ್ಧೆಗೆ ನೀಡಿದ್ದರು. ಈ ವಿಷಯ ರಾಜನಿಗೆ ಹೇಗೋ ತಿಳಿದು ಬಿಡುತ್ತದೆ. ಈ ವಿಷಯವನ್ನು ತಿಳಿದಂಥ ರಾಜನು ಆ ವೃದ್ಧೆಯನ್ನು ಎದುರಿಸುತ್ತಾನೆ. ಆಕೆಗೆ ಜೀವ ಬೆದರಿಕೆಯನ್ನು ಒಡ್ಡುತ್ತಾನೆ. ಆಕೆ ತನ್ನ ಜೀವದ ಬೆದರಿಕೆಗೆ ಮಾರು ಹೋಗಿ ಜಾಗವನ್ನು ನೀಡಲು ನಿರಾಕರಿಸುತ್ತಾಳೆ. ಈ ಪ್ರಕರಣ ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗುತ್ತದೆ. ಫಾದರ್ ಬೊನವೆಂಚರವರು ಕಾನೂನಾತ್ಮಕವಾಗಿ ದಾಖಲೆ ಪತ್ರಗಳನ್ನು ಸಿದ್ಧ ಮಾಡಿ ಆ ಜಾಗವನ್ನು ಮತ್ತೊಮ್ಮೆ ಧರ್ಮಸಭೆಯ ಹೆಸರಿಗೆ ನೋಂದಾಯಿಸುತ್ತಾರೆ. ಅಂತಿಮವಾಗಿ 1949ರಲ್ಲಿ ಆ ಭೂಮಿ ಧರ್ಮಸಭೆಯದಾಗುತ್ತದೆ. ಅದೇ ಜಾಗದಲ್ಲಿ ಫಾದರ್ ಬೊನವೆಂಚರವರು ಸಣ್ಣ ಹುಲ್ಲಿನ ಗುಡಿಸಲನ್ನು ನಿರ್ಮಾಣ ಮಾಡಿ ಪ್ರಾರ್ಥನೆಯನ್ನು ಅಲ್ಲಿಯೇ ಸಲ್ಲಿಸುತ್ತಿದ್ದರು. ದಿವ್ಯ ಬಲಿಪೂಜೆಗಳು ಸಹ ಇದೇ ಸಣ್ಣ ಗುಡಿಸಲಲ್ಲಿ ನೆರವೇರುತ್ತಿದ್ದವು. ಆಗಸ್ಟ್ 1951ರಲ್ಲಿ ಫಾದರ್ ಪಿಂಟೋನ್ ರವರು ಮತ್ತೊಮ್ಮೆ ಜವಳಗೇರಿಗೆ ಮರಳಿ ಬಂದಾಗ ಅವರೊಂದಿಗೆ ಸಹಾಯಕ ಗುರುಗಳಾಗಿ ಫಾದರ್ ಜಾನ್ ಕ್ರಿಸೋಸ್ಟಮ್ ರವರು ಸಹ ಸೇರಿಕೊಳ್ಳುತ್ತಾರೆ. ಫಾದರ್ ಜಾನ್ ಕ್ರಿಸೋಸ್ಟಮ್ ರವರು ತೆಲುಗು ನಾಡಿನಿಂದ ಬಂದಂಥ ಗುರುಗಳಾಗಿರುವುದರಿಂದ ಅವರಿಗೆ ಕನ್ನಡ ಭಾಷೆ ಬರುತ್ತಾ ಇರಲಿಲ್ಲ. ಅವರು ಜವಳಗೇರಿಯ ಮೇಲೆ ಇಟ್ಟಿರುವಂಥ ಪ್ರೀತಿ, ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕೆನ್ನುವಂಥ ಉತ್ಸಾಹ ಶ್ಲಾಘನೀಯ. ಅದಕ್ಕಾಗಿಯೇ ಅವರು ಜವಳಗೇರದಲ್ಲಿಯೇ ನೆಲೆಯೂರಿ ಕನ್ನಡ ಭಾಷೆಯನ್ನು ಕಲಿತು ಅತ್ಯಂತ ಉತ್ಸುಕತೆಯಿಂದ ಜನರೊಟ್ಟಿಗೆ ಕನ್ನಡದಲ್ಲಿಯೇ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಕನ್ನಡದಲ್ಲಿಯೇ ಮಾತನಾಡಿ ಕನ್ನಡದಲ್ಲಿಯೇ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಅವರಿಗೆ ಜವಳಗೇರೆ ಜನರ ಮೇಲಿದ್ದಂಥ ಪ್ರೀತಿ ಅವಿಸ್ಮರಣೀಯ. ಕ್ರಿಸ್ತ ಶಕ 1952ರಲ್ಲಿ ಸಂತ ಅನ್ನಮ್ಮನವರ ಸಭೆಗೆ ಸೇರಿದ ಧರ್ಮ ಭಗಿನಿಯರು ನಮ್ಮ ಜವಳಗೇರ ಧರ್ಮ ಕೇಂದ್ರಕ್ಕೆ ಬಂದು ತಮ್ಮ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಈಗಾಗಲೇ ಫಾದರ್ ಪಿಂಟೋನ್, ಫಾದರ್ ಓವನ್ ಮೆಕ್ಲೋಲಿನ್ ಪ್ರಾರಂಭಿಸಿದಂಥ ಔಷಧಾಲಯದ ಜವಾಬ್ದಾರಿಯನ್ನು ಕನ್ಯಾಸ್ತ್ರೀಯರು ನೋಡಿಕೊಂಡು ಹೋಗಲು ಪ್ರಾರಂಭಿಸುತ್ತಾರೆ. ಅದರ ಜೊತೆಗೆ ಕನ್ಯಾಸ್ತ್ರೀಯರು ಜವಳಗೇರಿಗೆ ಬಂದಾಗ ಗುರುಗಳು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ತಂಗಿದ್ದರು. ಕನ್ಯಾಸ್ತ್ರೀಯರು ಇಲ್ಲಿ ಬಂದಾಗ ಗುರುಗಳು ಆ ಬಾಡಿಗೆ ಮನೆಯನ್ನು ಸಹ ಕನ್ಯಾಸ್ತ್ರೀಯರಿಗೆ ಬಿಟ್ಟುಕೊಟ್ಟು ತಾವು ಅದರ ಪಕ್ಕ ಇರುವ ಒಂದು ಪುಟ್ಟ ಗುಡಿಸಲಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಾ ಇರುತ್ತಾರೆ. ಧರ್ಮ ಭಗಿನಿಯರು ಜವಳಗೇರಿಗೆ ಬಂದ ಮೇಲೆ ಶಾಲೆ, ಔಷಧಾಲಯ ಮತ್ತು ಧರ್ಮ ಬೋಧನೆಯ ಕೆಲಸ ಕಾರ್ಯಗಳು ಅತ್ಯಂತ ವೇಗವಾಗಿ ನಡೆಯಲಾರಂಭಿಸಿದವು. ಈ ರೀತಿ ಇರುವಾಗ ಫಾದರ್ ಬೊನವೆಂಚರ್ ಅವರಿಗೆ ಹೇಗಾದರೂ ಮಾಡಿ ಜವಳಗೇರಲ್ಲಿ ಒಂದು ಹೊಸ ಚರ್ಚನ್ನು ನಿರ್ಮಾಣ ಮಾಡಬೇಕೆಂಬ ಕನಸನ್ನು ಹೊತ್ತುಕೊಂಡಿದ್ದರು. ಹೊಸ ಚರ್ಚಿನ ಅಡಿಪಾಯವನ್ನು ಕ್ರಿಸ್ತ ಶಕ 1952ರಲ್ಲಿ ಹಾಕುತ್ತಾರೆ. ಫಾದರ್ ಎಸ್ಮಂಡ್, ಫಾದರ್ ಲೂಯಿಸ್, ಫಾದರ್ ಸಿಲ್ವೆಸ್ಟರ್ ಮತ್ತು ಫಾದರ್ ಪಿಂಟೋನ್ ಸಹ ಅವರೊಟ್ಟಿಗೆ ಇದ್ದು ಸಹಾಯ ಮಾಡ್ತಾ ಇದ್ದರು. ಕ್ರಿಸ್ತ ಶಕ 1951ರಲ್ಲಿ ಫಾದರ್
ಪಿಂಟೋನ್ರವರು ಜವಳಗೇರಿಗೆ ಮರಳಿ ಬಂದಾಗ ಆಗ ಫಾದರ್ ಬನವೆಂಚರವರು ಇಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಇದ್ದರು. ಫಾದರ್ ಬನವೆಂಚರವರು 1951ರಲ್ಲಿ ಹೊಸ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿದಾಗ ಜವಳಗೇರಲ್ಲಿ ಕಟ್ಟಡ ಕಟ್ಟುವುದು ಸುಲಭವಾಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಹತ್ತಿರದಲ್ಲಿ ಎಲ್ಲಿಯೂ ಕಲ್ಲುಗಳು ಸಿಗುತ್ತಿರಲಿಲ್ಲ. ಮೈಲಿಗಳ ದೂರದಿಂದ ಲಾರಿಯಲ್ಲಿ ಕಲ್ಲುಗಳನ್ನು ತರಬೇಕಿತ್ತು. ಎಲ್ಲಕ್ಕಿಂತಲೂ ಹೆಚ್ಚಿನ ಸವಾಲು ಏನೆಂದರೆ ಇಲ್ಲಿರುವಂಥ ಈ ಕಪ್ಪು ಭೂಮಿ. ಈ ಕಪ್ಪು ನೆಲದಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದು ದೊಡ್ಡ ಸವಾಲಾಗಿತ್ತು. ಈ ಮಣ್ಣು ಬೇಸಿಗೆಯಲ್ಲಿ ಬಿರುಕು ಬಿಡುತ್ತಿತ್ತು ಮತ್ತು ಮಳೆಗಾಲದಲ್ಲಿ ಅಂಟಿನಂತೆ ಭಾಸವಾಗುತ್ತಿತ್ತು. ಈ ಮಣ್ಣಿನಲ್ಲಿ ಅಡಿಪಾಯ ಹಾಕಲು ಸುಮಾರು 12 ಅಡಿ ಆಳದವರೆಗೆ ಅಗೆಯಬೇಕಾಯಿತು. ಕೊನೆಗೆ ನವೆಂಬರ್ ತಿಂಗಳಿನಲ್ಲಿ 1952ರಲ್ಲಿ ಗುರುಗಳ ಮನೆ, 1953ರಲ್ಲಿ ದೇವಾಲಯ ಪರಿಪೂರ್ಣಗೊಂಡವು. ಕ್ರಿಸ್ತ ಶಕ 1943ರಲ್ಲಿ ಎಲ್ಲರಿಗೂ ಸಂತೋಷದ ಸಂಭ್ರಮದ ದಿನವಾಗಿತ್ತು. ಯಾಕೆಂತೇಳಿದರೆ ಅಂದು ಗುರುಗಳು ನಿರ್ಮಿಸಿದಂತಹ ಆ ದೇವಾಲಯದ ಉದ್ಘಾಟನಾ ಕಾರ್ಯವಾಗಿತ್ತು. ಒಂದು ಕಡೆ ದೇವಾಲಯದ ಉದ್ಘಾಟನೆ ಕಾರ್ಯ, ಮತ್ತೊಂದು ಕಡೆ ಜೋರಾಗಿ ಮಳೆಯಾಗುತ್ತಿದ್ದರಿಂದ ಜನರು ತಮ್ಮ ಉತ್ಸಾಹವನ್ನು ಕಳೆದುಕೊಳ್ಳದೆ ಈ ಸಂತೋಷದಲ್ಲಿ ಎಲ್ಲರೂ ಒಂದೇ ಕುಟುಂಬವಾಗಿ ಭಾಗವಹಿಸಿದ್ದರು. ಅವರೊಟ್ಟಿಗೆ ಕನ್ಯಾಸ್ತ್ರೀಯರು ಮತ್ತು ಗುರುಗಳು ಉತ್ಸಾಹದಿಂದ ಈ ಒಳ್ಳೆಯ ಕೆಲಸದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದರು. ತದನಂತರ ಧರ್ಮ ಭಗಿನಿಯರು ಕಾನ್ವೆಂಟ್, ಶಾಲೆ ಮತ್ತು ಔಷಧಾಲಯದ ಕಟ್ಟಡ ಕಾರ್ಯಗಳು ಸಹ ಅದರೊಟ್ಟಿಗೆ ಪ್ರಾರಂಭವಾದವು. ಆದರೆ ಈ ಸಮಯದಲ್ಲಿ ವಿದೇಶಿ ಮಿಷನರಿಗಳ ಮೇಲೆ ಸರ್ಕಾರದ ಕೆಲವು ಷರತ್ತುಗಳಿದ್ದ ಕಾರಣ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಕಾನೂನು ಹೋರಾಟದ ನಂತರ ಕ್ರಿಸ್ತ ಶಕ 1954ರಲ್ಲಿ ಮರಳಿ ಅನುಮತಿ ಪಡೆದು ಫೆಬ್ರವರಿ 1955ರಲ್ಲಿ ಕಾನ್ವೆಂಟನ್ನು ಪೂರ್ಣಗೊಳಿಸಲಾಯಿತು. ಹೀಗೆ 10 ವರ್ಷಗಳ ನಂತರ ಜವಳಗೇರಿಯಲ್ಲಿ ಚರ್ಚ್, ಗುರುಗಳ ನಿವಾಸ, ಕಾನ್ವೆಂಟ್, ಶಾಲೆ ಮತ್ತು ಔಷಧಾಲಯಗಳು ತಲೆ ಎತ್ತಿದವು. ಫಾದರ್ ಪಿಂಟೋನ್ರವರ ಮತ್ತು ಫಾದರ್ ಬನವೆಂಚ್ರವರ, ಫಾದರ್ ಮೆಕ್ಲೋಲಿನ್ರವರ ಸತತ ಪರಿಶ್ರಮದಿಂದ ಇದು ರಾಯಚೂರು ಜಿಲ್ಲೆಯ ಪ್ರಮುಖ ಧರ್ಮ ಕೇಂದ್ರಗಳಲ್ಲಿ ಒಂದಾಯಿತು. 1955ರಲ್ಲಿ ಫಾದರ್ ಪಿಂಟೋನ್ರವರು ತಮ್ಮ ರಜೆಯ ಮೇಲೆ ತಮ್ಮ ದೇಶಕ್ಕೆ ಮರಳಿದಾಗ ಫಾದರ್ ಅಂಬ್ರೋಸ್ರವರು ಅಧಿಕಾರವನ್ನು ವಹಿಸಿಕೊಂಡರು. ತದನಂತರ ಕ್ರಿಸ್ತ ಶಕ 1956ರಲ್ಲಿ ಫಾದರ್ ರೆಜಿನಾಲ್ಡ್ ಇವರು ಧರ್ಮಗುರುಗಳಾಗಿ ಜವಳಗೇರಿಗೆ ಬರ್ತಾರೆ. ಅವರು ಸಹ ಜನರ ವಿಶ್ವಾಸವನ್ನು, ಜನರ ಭಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಸತತ ಪ್ರಯತ್ನವನ್ನು ಮಾಡುತ್ತಾರೆ. ಇವರಾದ ನಂತರ ಕ್ರಿಸ್ತ ಶಕ 1959ರಲ್ಲಿ ಫಾದರ್ ಜೋಸೆಫ್ ಚೆಂಬರ್ಲಿನ್ ಇವರು ಸಹ ಜವಳಗೇರಿಯ ಧರ್ಮಗುರುಗಳಾಗಿ ಜನರ ವಿಶ್ವಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡುತ್ತಾರೆ. ಕ್ರಿಸ್ತ ಶಕ 1960ರಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳು, ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ತಿಳಿದುಕೊಳ್ಳುವಂಥ ಗುರುಗಳಾದಂಥ ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಫಾದರ್ ಜೋಕಿಮ್ ಟಿನೆನ್ ಇವರು 1960ರಲ್ಲಿ ಜವಳಗೇರಿಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಇವರು 2 ವರ್ಷಗಳ ಕಾಲ ಅಂದರೆ 1960ರಿಂದ 1962ರ ತನಕ ಧರ್ಮಗುರುಗಳಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ. ಅಂದರೆ 1960ರಿಂದ 2005ರವರೆಗೆ ಸುಮಾರು 45 ವರ್ಷಗಳ ಕಾಲ ಫಾದರ್ ಜೋಕಿಮ್ರವರು ಜವಳಗೇರಿಯಲ್ಲಿ ತಮ್ಮ ಅವಿರತ ಸೇವೆಯನ್ನು ಮಾಡುತ್ತಾರೆ. ವಿದೇಶದಿಂದ ಇಲ್ಲಿಗೆ ಬಂದು ಇಲ್ಲಿಯ ಕನ್ನಡ ಭಾಷೆಯನ್ನು ಕಲಿತು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಹಳ್ಳಿಗಳಿಗೆ ಸೈಕಲ್ನಲ್ಲಿ ಪ್ರಯಾಣ ಮಾಡಿ
ಗೋಣಿ ತಟ್ಟಿಯಲ್ಲಿ ಮಲಗುವ ಮೂಲಕ, ಅರಿದ ಗುರು ಉಡುಪನ್ನು ತೊಡುವ ಮೂಲಕ, ಬಡವರಲ್ಲಿಯೇ ಬಡವರಾಗಿ ಅಗರ್ಭ ಶ್ರೀಮಂತರಾದರೂ ಸಹ ಯೇಸುವಿನ ಆ ಬಡತನದ ಜೀವನವನ್ನು ತಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿದಂಥ ನಿಜವಾದ ಕ್ರಿಸ್ತನ ಅನುಯಾಯಿ ಯಾರಂತ ಹೇಳಿದರೆ ಅವರೇ ಫಾದರ್ ಜೋಕಿಮ್ ಟಿನ್ನನೆ. ಇಂಥ ಗುರುಗಳನ್ನು ಪಡೆದಂಥ ಜವಳಗೆರೆಯ ಧರ್ಮ ಕೇಂದ್ರ ತುಂಬ ಧನ್ಯತೆಯಿಂದ ಕೂಡಿದ್ದಂಥ ಧರ್ಮ ಕೇಂದ್ರವಾಗಿದೆ. ಗುರುಗಳಿಗೆ ಆ ದಯಮಯ ದೇವರು ಸ್ವರ್ಗದಲ್ಲಿ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಅಂತೇಳಿ ಬೇಡೋಣ. ಅವರ ಹೆಸರಿನಲ್ಲಿಯೇ ಇಂದು ಜವಳಗೆರೆಯಲ್ಲಿ ಫಾದರ್ ಜೋಕಿಮರ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಅನೇಕ ಬಡ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನಮ್ಮ ಧರ್ಮದಕ್ಷರ ಜೊತೆಗೆ ಗುರುಗಳು ಕನ್ಯಾಸ್ತ್ರೀಯರು ಮಾಡ್ತಾ ಬರ್ತಾ ಇದ್ದಾರೆ. ತದನಂತರ 1962ರಲ್ಲಿ ಅತಿ ವಂದನೀಯ ಫಾದರ್ ಆಂಟನಿ ಕುಟ್ಯಾನಿಯವರು ಜವಳಗೆರೆಗೆ ಧರ್ಮ ಗುರುಗಳಾಗಿ ಬಂದಾಗ ಅವರೊಟ್ಟಿಗೆ ಫಾದರ್ ಜೋಕಿಮ್ ಟಿನ್ನೆನೆ ಇವರು ಸಹಾಯಕ ಗುರುಗಳಾಗಿ ತಮ್ಮ ಸೇವೆಯನ್ನು ಆರಂಭಿಸಿದರು. ಕ್ರಿಸ್ತ ಶಕ 1966ರಲ್ಲಿ ಫಾದರ್ ಆಂಟನಿ ಕುಟಿಯಾನಿ, ಫಾದರ್ ಆರ್ಚಿಬಾಲ್ಡ್ ಕೊರಿಯಾ, ಫಾದರ್ ಜೋಕಿಮ್ ಟಿನ್ನೆನೆ ಇವರೆಲ್ಲರೂ ಸೇರಿ ಜವಳಗೆರೆಯಲ್ಲಿ ತಾಯಿ ಮರಿಯಮ್ಮನವರ ಜಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಈ ಜಾತ್ರೆಗೆ ಗಂಗಪ್ಪ ಜೋಸೆಫ್ ಇವರು ಮೂರ್ತಿಯನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಕ್ರಿಸ್ತ ಶಕ 1962ರಿಂದ ಕ್ರಿಸ್ತ ಶಕ 1968ರವರೆಗೆ ಫಾದರ್ ಅಂತೋನಿ ಕುಟಿಯಾನಿಯವರು ತಮ್ಮ ಸೇವೆಯನ್ನು ಜವಳಗೆರೆಯಲ್ಲಿ ನೀಡುತ್ತಾರೆ. ಕ್ರಿಸ್ತ ಶಕ 1968ರಿಂದ ಫಾದರ್ ಆರ್ಚಿಬಾಲ್ಡ್ ಕೊರಿ ಇವರು ತಮ್ಮ ಪಾಲನಾ ಸೇವೆಯನ್ನು ಇಲ್ಲಿ ತೆಗೆದುಕೊಳ್ಳುತ್ತಾರೆ. ಧರ್ಮ ಕೇಂದ್ರದ ಗುರುಗಳಾಗಿ ಜನರಲ್ಲಿ ಭಯ ಭಕ್ತಿಯನ್ನು ಮೂಡಿಸುವುದು ಮಾತ್ರವಲ್ಲ, ಕ್ರೈಸ್ತರ ವಿದ್ಯಾಭ್ಯಾಸಕ್ಕೆ ಅನೇಕ ರೀತಿಯ ಶ್ರಮವನ್ನು ಅವರು ಹಾಕುತ್ತಾರೆ. ಕ್ರಿಸ್ತ ಶಕ 1974ರಲ್ಲಿ ಫಾದರ್ ಎಂ.ಎ. ತಮ್ಮಿರಾಜರವರು ತಮ್ಮ ಪಾಲನಾ ಸೇವೆಯನ್ನು ಸತತ 4 ವರ್ಷಗಳ ಕಾಲ ಇಲ್ಲಿ ಮಾಡುತ್ತಾರೆ. ಕ್ರಿಸ್ತ ಶಕ 1975ರಲ್ಲಿ ಅತಿ ವಂದನೀಯ ಫಾದರ್ ಜೆರಾಲ್ಡ್ ಡಿಸೋಜರ್ ಅವರು ತಮ್ಮ ಪಾಲನಾ ಸೇವೆಯನ್ನು ಮತ್ತು ಧರ್ಮ ಕೇಂದ್ರದ ಗುರುಗಳಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಜವಳಗೆರೆ ಜನರಿಗೆ ನೀಡುತ್ತಾರೆ. ಕ್ರಿಸ್ತ ಶಕ 1975ರಲ್ಲಿ ಅತಿ ವಂದನೀಯ ಫಾದರ್ ಪೌಲ್ ಫೆರ್ನಾಂಡಿಸ್ ರವರು ತಮ್ಮ ಉಸ್ತುವಾರಿಯನ್ನು ಜವಳಗೆರೆಯ ಧರ್ಮ ಗುರುಗಳಾಗಿ ವಹಿಸಿಕೊಳ್ಳುತ್ತಾರೆ. ತದನಂತರ 1976ರಲ್ಲಿ ಅತಿ ವಂದನೀಯ ಫಾದರ್ ಥೋಮಸ್ ಡಿಸೋಜರ್ ಅವರು, 1976ರಿಂದ ಆಂಟನಿ ಫೆರ್ನಾಂಡಿಸ್ ರವರು ಇಲ್ಲಿ ಧರ್ಮಗುರುಗಳಾಗಿ ಬರುತ್ತಾರೆ. ಫಾದರ್ ಆಂಟನಿ ಫೆರ್ನಾಂಡಿಸ್ ರವರು ಜವಳಗೆರೆ ಜನಕ್ಕೆ ಜಮೀನನ್ನು ಖರೀದಿ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತು ಈಗ ಅನೇಕ ಜನರು ಅವರು ಕಟ್ಟಿಕೊಟ್ಟ ಆ ನಿವಾಸನದಲ್ಲಿ ವಾಸ ಮಾಡುತ್ತಿದ್ದಾರೆ. ಆ ಒಂದು ಕಾಲೋನಿಗೆ ಅಮೃತ ನಗರ ಕಾಲೋನಿ ಎಂದು ಹೆಸರನ್ನು ನಾಮಕರಣ ಮಾಡಲಾಗುತ್ತದೆ. ಕ್ರಿಸ್ತ ಶಕ 1986ರಲ್ಲಿ ಫಾದರ್ ಜೆ ಡಿಸೋಜರ್ ಅವರು ಸತತ 5 ವರ್ಷಗಳ ಕಾಲ ತಮ್ಮ ಪಾಲನಾ ಸೇವೆಯನ್ನು ಜವಳಗೆರೆಯಲ್ಲಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೈಸ್ತರ ವಿಶ್ವಾಸ ಇಲ್ಲಿ ಬೆಳೆಯಲು ಸಹಕರಿಸುತ್ತಾರೆ. ಕ್ರಿಸ್ತ ಶಕ 1995ರಿಂದ 1999ರವರೆಗೆ ಜವಳಗೆರೆಯ ಧರ್ಮ ಗುರುಗಳಾಗಿ ಅತಿ ವಂದನೆ ಫಾದರ್ ವೈ.ಎಸ್. ಪೀಟರ್ ಅವರು ಬರುತ್ತಾರೆ. ಇವರ ಕಾಲಾವಧಿಯಲ್ಲಿ ಅನೇಕ ರೀತಿಯ ವಿಶ್ವಾಸವನ್ನು ಜನರಿಗೆ ಬಿತ್ತುತ್ತಾರೆ. ಇವರ ಅಧಿಕಾರದ ಅವಧಿಯಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡಿ ಬಡ ಜನರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಕ್ರಿಸ್ತ ಶಕ 1999ರಿಂದ 2005ರವರೆಗೆ ಅತಿ ವಂದನೆಯ ಫಾದರ್ ಚಾರ್ಲ್ಸ್ ಸುಂದರರಾಜ್ರವರು ಜವಳಗೆರೆ ಧರ್ಮ ಕೇಂದ್ರದ ಇನ್ಚಾರ್ಜನ್ನು ತೆಗೆದುಕೊಳ್ಳುತ್ತಾರೆ. ಅವರು ಸಹ ಅನೇಕ ರೀತಿಯಲ್ಲಿ ಜನರ ಏಳಿಗೆಗೆ ಶ್ರಮಿಸಿ ವಿಶ್ವಾಸದ ರಚನೆಗೆ ಮಹತ್ತರವಾದ ಸ್ಥಾನವನ್ನು ನೀಡಿ
ಜನರ ಏಳಿಗೆಗೆ ಪರಿಶ್ರಮಿಸುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತ ಶಕ 2005ರಿಂದ 2009ರವರೆಗೆ ಅತಿ ವಂದನೀಯ ಫಾದರ್ ಅನಿಲ್ ರವರು ಜವಳಗೇರಿಯ ಧರ್ಮ ಗುರುಗಳಾಗಿ ನೇಮಕರಾಗುತ್ತಾರೆ. ಅದೇ ರೀತಿಯಲ್ಲಿ ಈಗಿರುವ ಗುರು ನಿವಾಸದ ಮೇಲೆ ಇರುವಂತಹ ಅತಿಥಿ ಕೋಣೆಗಳನ್ನು ಸಹ ಅವರು ನಿರ್ಮಿಸುತ್ತಾರೆ. ಅವರ ನಂತರ 2009ರಿಂದ 2014ರವರೆಗೆ ಅತಿ ವಂದನೆ ಫಾದರ್ ಪೌಲ್ ಮೋರಸ್ ರವರು ಜವಳಗೇರಿಯ ಧರ್ಮಗುರುಗಳಾಗಿ ನೇಮಕರಾಗುತ್ತಾರೆ. ಇವರ ಅಧಿಕಾರದ ಅವಧಿಯಲ್ಲಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುತ್ತಾರೆ. 2014ರಿಂದ 2019ರವರೆಗೆ ಅತಿ ವಂದನೆಯ ಫಾದರ್ ಪೌಲ್ ಇವರು ಜವಳಗೇರಿಯ ಧರ್ಮಗುರುಗಳಾಗಿ ನೇಮಕರಾಗುತ್ತಾರೆ. ಇವರ ಅಧಿಕಾರದ ಸಮಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅನುದಾನವನ್ನು ತಂದು ಜವಳಗೇರಿಯಲ್ಲಿ, ರೈತ ನಗರ ಕ್ಯಾಂಪಿನಲ್ಲಿ, ದುಮ್ತಿಯಲ್ಲಿ, ದಿದ್ದಿಗೆಯಲ್ಲಿ ದೇವಾಲಯದ ನವೀಕರಣವನ್ನು ಮಾಡುವುದು ಮಾತ್ರವಲ್ಲ, ಜವಳಗೇರಿಯಲ್ಲಿ ಮತ್ತು ದಿದ್ದಿಗೆಯಲ್ಲಿ ಸಮುದಾಯದ ಭವನಕ್ಕೆ ಅಡಿಪಾಯವನ್ನು ಹಾಕುತ್ತಾರೆ. ಅಷ್ಟು ಮಾತ್ರವಲ್ಲ, ಇವರ ಆಳ್ವಿಕೆಯಲ್ಲಿ ಜೋಕಿಮ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಹ ಪ್ರಾರಂಭ ಮಾಡಲಾಗುತ್ತದೆ. ಇಷ್ಟೆಲ್ಲ ಮಾಡಿದಂಥ ಗುರುಗಳು ಇಂದು ನಮ್ಮ ಮಧ್ಯೆ ಇಲ್ಲ. ಇಲ್ಲಿ ಇರುವಾಗ ಕೊನೆಯ ಗಳಿಗೆಯಲ್ಲಿ ಅಪಘಾತಕ್ಕೀಡಾಗಿ ಸ್ವರ್ಗಸ್ಥರಾಗಿದ್ದಾರೆ. ಮೃತ ಹೊಂದಿದ ನಲ್ಮೆಯ ಫಾದರ್ ಪೌಲ್ ಇವರಿಗೆ ದಯಮಯ ದೇವರು ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಂತೇಳಿ ಬೇಡೋಣ. 2019ರಲ್ಲಿ ಜವಳಗೇರಿಯ ಧರ್ಮಗುರುಗಳಾಗಿ ಅತಿ ವಂದನೆಯ ಫಾದರ್ ಅಮಲ್ ಚಂದ್ರರವರು ಬರುತ್ತಾರೆ. ಗುರುಗಳು ಫಾದರ್ ಪೌಲ್ ಅರ್ಧಕ್ಕೆ ಬಿಟ್ಟಂತಹ ಎಲ್ಲ ದೇವಾಲಯದ ನಿರ್ಮಾಣ ಕಾರ್ಯಗಳನ್ನು ಪರಿಪೂರ್ಣ ಮಾಡುತ್ತಾರೆ. ಶಾಲೆಯನ್ನು ಸಹ ಅಭಿವೃದ್ಧಿಪಡಿಸುತ್ತಾರೆ ಹಾಗೂ ವಿಶ್ವಾಸವನ್ನು ಬೆಳೆಸುವುದರಲ್ಲಿ ಕಾರಣಕರ್ತರಾಗುತ್ತಾರೆ. ವಂದನೀಯ ಫಾದರ್ ಡಾಕ್ಟರ್ ರಾಯಪ್ಪ ಜೆ ಕಂದಳ್ಳಿ ಇವರು 2024ರಿಂದ ಪ್ರಸ್ತುತ ಜವಳಗೇರ ಧರ್ಮ ಕೇಂದ್ರದ ಗುರುಗಳಾಗಿ ನೇಮಕಗೊಂಡಿರುತ್ತಾರೆ. ಇವರು ಫಾದರ್ ಜೋಕಿಮ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ 10 ವರ್ಷದ ರಿನ್ಯೂವಲ್ ಅನ್ನು ಹಾಗೂ 9ರಿಂದ 10ನೇ ತರಗತಿಗೆ ಕರ್ನಾಟಕ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಮಕ್ಕಳ ಮತ್ತು ಪಾಲಕರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಹಾಗೆಯೇ ಪ್ರಾರ್ಥನೆ ಮತ್ತು ವಿಶ್ವಾಸದ ರಚನೆಗೆ ಮಹತ್ತರವಾದ ಸ್ಥಾನವನ್ನು ನೀಡಿ ಎಲ್ಲರ ಮನಗಳನ್ನು ಗೆದ್ದು ಪ್ರೀತಿಗೆ ಪಾತ್ರರಾಗಿರುತ್ತಾರೆ.